ಆಕಾಶದಿಂದ ಸುರಿದಿದ್ದು ಕೇವಲ ಮಳೆಯಲ್ಲ, ಅದು ಆ ಬಡವರ ಪಾಲಿನ ಮೃತ್ಯು ಸದೃಶ ಮಳೆ. ಕಲಘಟಗಿ ತಾಲೂಕಿನ ಮಾಚಾಪುರ ಗ್ರಾಮದಲ್ಲಿ ಪ್ರಕೃತಿಯ ವಿಕೋಪಕ್ಕೆ ಇಡೀ ಗ್ರಾಮವೇ ಅಕ್ಷರಶಃ ನಲಗಿ ಹೋಗಿದೆ. ಅಬ್ಬರಿಸಿದ ರಣಭೀಕರ ಮಳೆ ಮತ್ತು ಆಕಾಶದಿಂದ ತೂರಿ ಬಂದ ಭಾರೀ ಗಾತ್ರದ ಆಲಿಕಲ್ಲುಗಳು ಬಡವರ ಪುಟ್ಟ ಗುಡಿಸಲುಗಳ ಮೇಲ್ಛಾವಣಿಯನ್ನೇ ಪುಡಿ ಪುಡಿ ಮಾಡಿವೆ. ಮನೆಯ ಮೇಲೆ ಬಿದ್ದ ಆಲಿಕಲ್ಲುಗಳು ಹಂಚುಗಳನ್ನು ಸೀಳಿ ಒಳಗೆ ನುಗ್ಗಿದ್ದಷ್ಟೇ ಅಲ್ಲ, ದಶಕಗಳಿಂದ ಕೂಡಿಟ್ಟಿದ್ದ ಬಡವರ ಅಲ್ಪ ಸ್ವಲ್ಪ ಕನಸುಗಳು ಕೂಡ ಮಣ್ಣು ಪಾಲು ಮಾಡಿವೆ. ಮನೆಯೊಳಗಿದ್ದ ಅಕ್ಕಿ, ಬೇಳೆ, ಬಟ್ಟೆ ಬರೆ, ಮಲಗುವ ಹಾಸಿಗೆಯೂ ಸಹ ಮಳೆಯಲ್ಲಿ ನೆನೆದು ಮುದ್ದೆಯಾಗಿದೆ. ತಿನ್ನಲು ಹಿಟ್ಟಿಲ್ಲ, ಮಲಗಲು ಮನೆಯಿಲ್ಲ. ಆಸ್ಪತ್ರೆಯಲ್ಲಿ ಮೌನಿಯಾಗಿರುವ ಶಂಭುಲಿಂಗ ಅವರ ಸ್ಥಿತಿಯಂತೆ ಇಲ್ಲಿನ ಜನರ ಬದುಕು ಕೂಡ ಈಗ ಮೌನವಾಗಿದೆ. ಮನೆಯ ಒಳಗಿರಬೇಕಾದ ಹರಿದ ಬಟ್ಟೆಗಳು, ನೆನೆದ ಸಾಮಾನುಗಳು ಇಂದು ರಸ್ತೆಯ ಮೇಲೆ ಒಣಗುತ್ತಿವೆ. ರಸ್ತೆಯೇ ಮನೆಯಾಗಿದೆ, ಆಕಾಶವೇ ಛಾವಣಿಯಾಗಿದೆ. ಗ್ರಾಮದ ಇಬ್ಬರು ಸಂತ್ರಸ್ತರು ಕಣ್ಣೀರಿಡುತ್ತಾ ತಮ್ಮ ಅಳಲನ್ನ ತೋಡಿಕೊಂಡಿದ್ದು ಇಲ್ಲಿದೆ ಕೇಳಿ. ಏನಮ್ಮ ನಿನ್ನ ಹೆಸರೇನ? ಎಲ್ಲ ಅಂಗಡಿ. ಎಷ್ಟು ಮಂದಿ ಇದ್ರಿ ಇಲ್ಲಿ? ನಾವು ತಾಯಿ ಮಗನ ಇಬ್ರು ಇದ್ದು ರೀ. ಅಲ್ಲೇ ಹೊಲ್ದಾಗ ದನಗಳು ಹೊಟ್ಟೆ ಉಬ್ಬಾಕತ್ತವು ರೀ. ಮಳ್ಯಾಗ ನಾವು ಓಡಿ ಹೋದ್ವಿ. ನಾವು ಅಲ್ಲಿ ಇಲ್ಲಿ ಬಿಟ್ಟು ಬಿಟ್ಟಿವ್ರಿ. ನಾವು ಎಲ್ಲ ಹಂಚು ಒಡೊಡದ್ ಮ್ಯಾಲೆ ಬೀಳಾಕತ್ತು. ಎಲ್ಲಿ ನಿಂದಿರ್ಬೇಕ್ರಿ ನಾವು? ಇಲ್ಲಿ ಹೊಲ್ದಾನ ಮನೆಗೆ ಶೆಡ್ ಐತ್ರಿ ತಗಡಿಂದ. ಅವು ತಗಡು ಹರಿದು ರೀ. ತಗಡು ಹರಿದು ಒಳಗೆಲ್ಲ ಅಣಿಕಲ್ಲ ತುಂಬಿಬಿಟ್ಟದೆ. ಎರಡ ತಗಡು ಗಟ್ಟಿದ್ದು ರೀ. ಅವು ಎರಡರ ಮ್ಯಾಗನ ತಾಯಿ ಮಗನು ತಾಡ್ಪತ್ರಿ ಹೊತ್ಕೊಂಡು ಅಲ್ಲೇ ನಿಂತೀವಿ. ದಾರಿನೂ ಎಲ್ಲ ಜಾಮ್ ಆಗಿಬಿಡ್ತಾರೆ. ಐಸ್ ತುಂಬಿ ಬಸ್ಸನ್ನು ಸ್ಟ್ರೈಕ್ ಆಗಿಬಿಟ್ಟು ಎಲ್ಲ ದಾಟಾಗಿ ಬರ್ದಂಗೆ ಆಗಿಬಿಡ್ತಾರೆ. ನಮ್ಗೆ ಎಲ್ಲಿ ಬಂದರೂ ಇಷ್ಟು ಮಟ್ಟ ಐಸಿನಾಗ ಬರ್ಬೇಕ್ರಿ ನಾವು. ಒಂದು 1.5 ಲಕ್ಷ ರೂಪಾಯಿ ಉತ್ಪನ್ರಿ ನಂದು. ಗೊಂಜಾಳ, ಭತ್ತ, ಸೋಯಾಬನ್ನ, ಬಣಿವಿ ಎಲ್ಲ ಅದು ಹಾಳಾಗಿ ಹೋಗ್ತೀರಿ. ಬ್ಯಾಕನ್ಕ ಹಿಂಗೆ ಹಾತ್ಕೊಂತ ಕುಂತೀವ್ರಿ. ಮಲ್ಲಿಗೆ ಇಲ್ಲ, ಮನೆಗಿಲ್ರಿ. ಎಲ್ಲಿ ಮಕ್ಕೊಂತೀರಿಪ್ಪ? ಮಕ್ಕೊಳಕ್ಕೆ ಜಾಗ ಇಲ್ಲ. ಇಲ್ಲಿ ನೋಡಿದ್ರೆ ಅದಾತು, ಹೊಲ ನೋಡಿದ್ರೆ ಅದಾತು. ದನಗಳು ಹೊಟ್ಟೆ ಉಬ್ಬಿದು. ಏನು ಮಾಡ್ಬೇಕ್ರಿ? ಅವ್ನು ನೋಡ್ಕೊತ ಕಣ್ಣು ಬಿಟ್ಕೊಂತ ಕುಂತೀವಿ. ಅದು 11 ಗಂಟೆಗೆ ಹೋಗಿ ನನ್ನ ಮಗ ಹೋಗಿ ಒಂದು ಇಡ್ಲಿ ತಿಂದು ಬಂದ. ಹೋಗಿ ನಾನು ನಿನ್ನೆ ಮಂಗಳವಾರ ಏನೂ ತಿನ್ನಲಿಲ್ಲ. ಎಲ್ಲ ನಾವು ಮಾಡಿದ ಪಾಪ ನಾವು ಸೋಸೋದು ಬಂತಲ್ಲ, ಇದೆ ಅಂಥದ್ದು ಬಂತು ಅಂತೇಳಿ ಶಿವಾನ್ ನೆನೆಸು ಅಂತ ಕುಂತ. ನಾನು ಕೂಗು ಅವಂಗೂ ಕೇಳಿಲ್ಲ. ನಾವು ಅದರಿದ್ದು ಅವಂಗೆ ಕೇಳಿಲ್ಲ. ಓಂ ನಮ್ಮ ಶಿವ ಅಂದಿದ್ದು ಕೇಳಿಲ್ಲ ಅವಂಗು. ಅವ್ನ ದುಡ್ಡಿ ಅವ್ನು ಮಾಡಿದ. ಏನು ಅಳ್ಬೇಡ್ರಿ ನೀವೆಲ್ಲ ಪಾಪ. ಇಲ್ರಿ, ನಾ ಎಲ್ಲಾರು ಕಬ್ಬು ಹಾಕೊಂಡು ರೊಕ್ಕ ಮಾಡಿದ್ರೆ ನನ್ನ ದನಕ್ಕೆ ಮೇವು ಮಾಡಾಕಿಲ್ಲ. ಏನು ನಿಮ್ಮ ಹೆಸರೇನು? ಅಜಯ್. ಹಾಂ, ಅಜಯ ಬಸವನ ಹೆಬ್ಬಳ್ಳಿ ಮಠ ರೀ. ನಿಮ್ಮ ಮನೇನು ಇದು? ಹ್ಞೂ ರೀ. ಎಷ್ಟು ಮಂದಿ ಇದ್ರಿ ಇಲ್ಲಿರ? ಇದ್ರಾಗ ರೀ ಮಲ್ಕೊಳಕ್ಕೆ ಏನು ಮಾಡಿದ್ರಿ ಮತ್ತೆ ಇಷ್ಟೆಲ್ಲ ಆಗಿತ್ತು? ಏನಿಲ್ರಿ, ಸುಮ್ಮನೆ ಹೊತವಾಕು ಇಲ್ರಿ, ಹಾಸವಾಕು ಇಲ್ಲ. ಸುಮ್ಮನೆ ದುಂಡ್ರೆ ಹಿಂಗೆ ಕುಂತ್ಬಿಟ್ಟೆ ಬೇಕಂತ ಹಿಂಗೆ. ಏನು ಮಾಡ್ಬೇಕ್ರಿ? ಹಾಸ ಉಂಡ್ರೆ ಇಲ್ಲ, ಹೊತವಾಕು ಇಲ್ಲ, ಸುಮ್ಮನೆ ಕುಂತು ಬಿಡುದ್ರಿ ಹಿಂಗೆ. ಎಷ್ಟು ಮಂದಿ ಇದ್ರಿ ನಿಮ್ಮ ಮನ್ಯಾಗ? ಮನ್ಯಾಗ ರೀ 3, 4, 7, 10 ಮಂದಿ ರೀ. ಕಾಳದು ಏನೇನು ಇದ್ವನ? ಕಾಳದು ಎಲ್ಲ ಒಣಾಕಿ ನೋಡ್ರಿ, ಹೆಸರು ಅದಾವ ರೀ ಬಾಗಲಾಗ ನಮ್ಮೂರು ಇಷ್ಟವ್ರು ಕಾಳ ಇನ್ನೂ ತೋದಾವ್ರಿ. ಜಗ ಎಲ್ಲಾರ್ಕ ರೀ ಹಾಕಿ ಜಗ ಎಲ್ಲಾರ್ಕ ಇನ್ನೂ ಹಂಗೆ ಇಟ್ಟೆ. ಜೋಳ ತೋದಾವ್ರಿ, ಭತ್ತ, ಅಕ್ಕಿ ಗೀಕಿ ಎಲ್ಲ ಹಿಟ್ಟು ಅಕ್ಕಿ ಎಲ್ಲ ಏನೇನಿಲ್ರಿ. ಈಗ ಇವತ್ತೋದ್ರು ಇನ್ನೂ ಅಡುಗೆ ಮಾಡ್ಕೊಂಡು ಉಂಡಿಲ್ರಿ ನಾವು. ಹಾಂ, ಎಲ್ಲ ತೋದು ಹೋಗಿ ನೆಮ್ದು ಹೋಗ್ಯಾವ್ರಿ. ಎಲ್ಲಿ ಮಾಡ್ತೀರಿ ಅಡುಗೆ ನೀವು? ಏನೇನೂ ಇಲ್ರಿ. ಸಣ್ಣ ಮಕ್ಕಳದು ಅದಾವ ಮನ್ಯಾಗ? ಅದಾರ ರೀ, 2 ಅದಾರ ರೀ ಹುಡುಗರು. ಇಲ್ಲೇ ಅದಾರ ನೋಡ್ರಿ, ಬಾಗಿಲಾಗ ಅದಾರ. ಸಾಹೇಬ್ರ, ಸೂರು ಇಲ್ಲದ ನಮಗೆ ಈಗ ತುತ್ತು ಅನ್ನ ತಿನ್ನಾಕು ಪರದಾಡೋ ಸ್ಥಿತಿ ಬಂದೈತ್ರಿ. ಮಕ್ಕಳ ಹಸಿವಿಂದ ಅಳಾಕತ್ರ ಕೊಡಾಕ ಒಂದು ರೊಟ್ಟಿನೂ ಇಲ್ರಿ. ಎಲ್ಲಿಂದ ಕೊಡಬೇಕ್ರಿ? ನಮಗೆ ಯಾರು ಆಸರೆ ಅದಾರ್ರಿ ಎಂದು ಪ್ರಶ್ನಿಸುವಾಗ ಅವರ ಕಣ್ಣಲ್ಲಿ ಹರಿಯುತ್ತಿದ್ದ ನೀರು ಮಳೆ ಹನಿಗಿಂತಲೂ ತೀವ್ರವಾಗಿತ್ತು. ಅಕ್ಷರ ಲೋಕದ ಶ್ರಮಜೀವಿ ಶಂಭುಲಿಂಗ ಅವರ ಪರವಾಗಿ ಪತ್ರಕರ್ತರ ಧ್ವನಿ ಹೇಗೆ ಮೊಳಗಿದೆಯೋ ಹಾಗೆಯೇ ಮಾಚಾಪುರದ ಈ ಕಡು ಬಡವರ ಪರವಾಗಿಯೂ ಸರ್ಕಾರ ಮತ್ತು ಸಮಾಜದ ಕಣ್ಣು ತೆರೆಯಬೇಕಿದೆ. ಹಂಚು ಒಡೆದ ಮನೆಯೊಳಗೆ ಈಗ ಬದುಕೆ ಒಡೆದು ಹೋಗಿದೆ.
ಹೊಟ್ಟೆಗೆ ಹಿಟ್ಟಿಲ್ಲದೆ ತಲೆಗೊಂದು ಸೂರು ಇಲ್ಲದೆ ಬೀದಿಯಲ್ಲಿ ನಿಂತಿರುವ ಈ ಜೀವಿಗಳಿಗೆ ತುರ್ತಾಗಿ ಪರಿಹಾರದ ಹಸ್ತ ಚಾಚಬೇಕಿದೆ.